ಕಾರ್ಯಕ್ರಮಕ್ಕೆ ನಾವು ಅಡಿಯನ್ನ ಇಡ್ತಾ ಇದ್ದೀವಿ. ಆ ಚಾಲನಾಪಟದ ಉದ್ಘಾಟನೆಯನ್ನ ನೆರವೇರಿಸಿದ ನಂತರದಲ್ಲಿ ಆಗಮಿಸಿರುವಂತ ಎಲ್ಲ ಮಂತ್ರಿ ಮಹೋದಯ, ಎಲ್ಲ ಅಧಿಕಾರಿ ವರ್ಗದವರು, ರಾಣೆಬೆನ್ನೂರಿನ ಸಹಾಯಕ ಪ್ರಾದೇಶಿಕ ಸಾರಿಗೆ ಕಚೇರಿಯ ಎಲ್ಲ ಅಧಿಕಾರಿ ವರ್ಗದವರು ಅವರನ್ನ ಕಾರ್ಯಕ್ರಮದ ವೇದಿಕೆಗೆ ಕರೆತರಬೇಕು ಅಂತ ಹೇಳಿ ಅವರಿಗೆ ಮನವಿಯನ್ನು ಮಾಡಿದರು. ಕರ್ನಾಟಕ ಸರ್ಕಾರ ಸಾರಿಗೆ ಇಲಾಖೆ ಸಹಾಯಕ ಪ್ರಾದೇಶಿಕ ಸಾರಿಗೆ ಅಧಿಕಾರಿಗಳ ನೂತನ ಕಟ್ಟಡದ ಮತ್ತು ಸಾರಿಗೆ ಪ್ರಶ್ನೆಗಳ ಉದ್ಘಾಟನೆಯನ್ನ ಕರ್ನಾಟಕ ಸರ್ಕಾರದ ಮಾನ್ಯ ಸಾರಿಗೆ ಮತ್ತು ಭಾರತೀಯ ಜಿಲ್ಲಾಧಿಕಾರಿಗಳು ಹಾವೇರಿ, ಕ್ಷೇತ್ರ ಸಹಕಾರ ಮತ್ತು ಸಂಯೋಜನಾಧಿಕಾರಿಗಳು ಶ್ರೀಮತಿ ಯಶೋಧ ಮಂತ್ರಿಗಳು, ಭಾರತೀಯ ಪೊಲೀಸ್ ಸೇವೆ ಜಿಲ್ಲಾ ಪೊಲೀಸ್ ಅಧೀಕ್ಷಕರು ಹಾವೇರಿ, ಇವರೆಲ್ಲರ ಸಹಕಾರ ಮತ್ತು ಸಹಯೋಗದೊಂದಿಗೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಶ್ರೀಯುತ ರಾಮಲಿಂಗಾರೆಡ್ಡಿಯವರು ನೆರವೇರಿಸಿಕೊಂಡಿದ್ದಾರೆ. ಗೌರವ ಪ್ರಸಂಗನ ಶ್ರೀಯುತ ಬಸವರಾಜ ಬೊಮ್ಮಾಯಿಯವರು, ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನ ಶ್ರೀಯುತ ಪ್ರಕಾಶ್ ಕೆ ಕೋಳಿಬಾರ, ಮಾನ್ಯ ಶಾಸಕರು ವಿಧಾನಸಭೆ ರಾಣೆಬೆನ್ನೂರು ಮೂಲಕ ಕಾರ್ಯಕ್ರಮಕ್ಕೆ ಹುರಿದುಂಬಿಸಬೇಕೆಂದು ವಿನಂತಿಸಿಕೊಳ್ತೇನೆ. ಸಾರ್ವಜನಿಕರು ಸಾರಿಗೆ ಇಲಾಖೆ ನೂತನ ಉಪಕ್ರಮವಾಗಿ ಮತ್ತು ಸಾರಿಗೆ ಸೌಲಭ್ಯವನ್ನು ವಿಸ್ತರಿಸುವ ನೆಲೆಗಟ್ಟಿನಲ್ಲಿ ಸಾರಿಗೆ ಇಲಾಖೆಯ ಪ್ರಾದೇಶಿಕ ನೂತನ ಕಚೇರಿಯ ಉದ್ಘಾಟನೆ ಮತ್ತು ಚಾಲನಾ ಪತ್ರದ ಉದ್ಘಾಟನಾ ಸಮಾರಂಭ ಜ್ಯೋತಿಯನ್ನು ಬೆಳೆಸುವ ಮೂಲಕ ಇದೀಗ ಉದ್ಘಾಟನೆಗೊಂಡಿದೆ. ಶ್ರೀಯುತ ಪ್ರಕಾಶ್ ಕೆ ಕೋಳಿಭಟ್ ಶ್ರೀಯುತರ ಅಧ್ಯಕ್ಷತೆಯೊಂದಿಗೆ ಮತ್ತು ಉದ್ಘಾಟನೆಯೊಂದಿಗೆ ಕಾರ್ಯಕ್ರಮವನ್ನು ಉದ್ಘಾಟಿಸುತ್ತಾ ವೇದಿಕೆ ಇರತಕ್ಕಂಥ ಎಲ್ಲ ಗಣ್ಯರಿಗೆ ಕೃತಜ್ಞತೆ, ಧನ್ಯವಾದಗಳು. ಕಾರ್ಯಕ್ರಮದ ಉದ್ಘಾಟನೆಯನ್ನು ನೆರವೇರಿಸಿದಂತ ಎಲ್ಲ ಗಣ್ಯ ಮಹೋದಯರಿಗೆ ಧನ್ಯವಾದಗಳು ತಿಳಿಸ್ತಾ, ಆಗಮಿಸಿರುವಂತ ಕರ್ನಾಟಕ ಸರ್ಕಾರದ ಹಿರಿಯ ಸಚಿವರು ಮತ್ತು ಸಾರಿಗೆ ಮುಜರಾಯಿ ಸಚಿವರು ಕರ್ನಾಟಕ ಸರ್ಕಾರ ಶ್ರೀಯುತ ರಾಮಲಿಂಗಾರೆಡ್ಡಿ ಸಾಹೇಬರನ್ನ ನಾನು ತಮ್ಮೆಲ್ಲರ ಪರವಾಗಿ ವೇದಿಕೆಗೆ ಹೃತ್ಪೂರ್ವಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದಂತ ಸ್ಥಳೀಯ ವಿಧಾನಸಭೆ ಸದಸ್ಯರು, ಶಾಸಕರು ಆದಂತಹ ಪ್ರಕಾಶ್ ಕೆ ಕೋಳಿವಾಡ ಅವರನ್ನ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಅದೇ ರೀತಿ ಈ ಒಂದು ಕಾರ್ಯಕ್ರಮಕ್ಕೆ ಉಪಸ್ಥಿತರಿದ್ದಂತಹ ಮಂಜನಗೌಡ ಪಾಟೀಲ್, ತಾಲೂಕಾ ಗ್ಯಾರಂಟಿ ಯೋಜನಾ ಅನುಷ್ಠಾನ ಸಮಿತಿ ರಾಣೆಬೆನ್ನೂರು ಅವರನ್ನು ಸ್ವಾಗತಿಸ್ತಾ ಇದ್ದೇನೆ. ಹಾಗೇನೆ ವೀರೇಶ್ ಮೋಟಗಿ, ಸನ್ಮಾನ್ಯ ಅಧ್ಯಕ್ಷರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಣೆಬೆನ್ನೂರು, ಇವರನ್ನು ಸಹ ನಾನು ಸ್ವಾಗತಿಸ್ತಾ ಇದ್ದೇನೆ. ಅದೇ ರೀತಿ ಶ್ರೀ ಕೆ.ಟಿ. ಹಾಲಸ್ವಾಮಿ, ಅಪರ ಸಾರಿಗೆ ಆಯುಕ್ತರು, ಉತ್ತರ ಧಾರವಾಡ, ಇವರನ್ನು ಕೂಡ ನಾನು ಸ್ವಾಗತಿಸ್ತಾ ಇದ್ದೇನೆ. ಸ್ವಾಗತಿಸಿ ತಮ್ಮೆಲ್ಲರಿಗೂ ನಮಸ್ಕಾರ. ಹಾಗೆ ಎಲ್ಲ ಮಾಧ್ಯಮ ಸಿಬ್ಬಂದಿಯವರಿಗೂ ಕೂಡ, ಸಾರ್ವಜನಿಕರಿಗೂ, ನಗರದ ನಾಗರಿಕರಿಗೂ, ಅಧಿಕಾರಿ ವರ್ಗದವರು ಕೂಡ ಆತ್ಮೀಯವಾದ ಸ್ವಾಗತವನ್ನು ಬಯಸ್ತಾ, ಮೌಲಿಕವಾದ ಮಾತನ್ನು ಹಂಚಿಕೊಂಡಂತಹ ಶ್ರೀಯುತರು ಕೂಡ ಸ್ವಾಗತ. ಇದೀಗ ಕಾರ್ಯಕ್ರಮದ ವಿದ್ಯುಕ್ತವಾದಂತಹ ಹಾಗೂ ಮಂಜನಗೌಡ್ರೆ, ಒಂದು ನಮ್ಮ ಆರ್ ಟಿ ಒ ಕಚೇರಿ ಬಂದು ಭಾಳ ವರ್ಷ ಆಯಿತು. ಹಿಂದೆ ಕೋಳಿವಾಡ ಅವರೇ ಅದನ್ನು ಪ್ರಾರಂಭ ಮಾಡಿಸಿದ್ರು. ಈಗ ಅದಕ್ಕೆ ಒಂದು ಹೊಸ ಕಟ್ಟಡ ಕೂಡ ಇವತ್ತು ಬಂದಿದೆ. ಜೊತೆಗೆ ಡ್ರೈವಿಂಗ್ ಟೆಸ್ಟಿಂಗ್ ಟ್ರ್ಯಾಕ್ ನೀವೆಲ್ಲ ಹಾವೇರಿಗೆ ಹೋಗಬೇಕಾಗಿತ್ತು. ಅದರ ಬದಲು ರಾಣೆಬೆನ್ನೂರಲ್ಲೇ ಇನ್ಮೇಲೆ ಡ್ರೈವಿಂಗ್ ಸಂಬಂಧಪಟ್ಟಾಗೆ ಇಲ್ಲೇ ಟೆಸ್ಟ್ ಆಗುತ್ತೆ. ಮತ್ತು ಈ ಥರದ್ದು ನಮ್ಮ ರಾಜ್ಯದಲ್ಲಿ ಒಟ್ಟು 45 ಮಾಡ್ತಾಯಿದ್ದೀವಿ. ಅದರಲ್ಲಿ 8 ಕಾರ್ಯಪ್ರವೃತ್ತ ಆಗಿದೆ. ಮೊನ್ನೆ KGF ಒಂದಾಯಿತು, ಅದಾದಮೇಲೆ ಇದು 8, 9 ಈಗ ಕಾರ್ಯಪ್ರವೃತ್ತ ಆಗುತ್ತೆ. 9 ಅಂದರೆ ಇನ್ನೆಷ್ಟಾಯಿತು, ಇನ್ನು 36 ಅಲ್ವಾ? ಒಟ್ಟು 45ರಲ್ಲಿ 9, ಇನ್ನು 36 ಬಹುತೇಕ ಎಲ್ಲ ಮುಗಿಯೋ ಹಂತದಲ್ಲಿದೆ. ಅದಕ್ಕೆ ನಾನು ಎಲ್ಲ 36 ಕಡೆ ಹೋಗೋಕ್ಕಾಗೋದಿಲ್ಲ. ಅದಕ್ಕೆ ನಾನೇನು ಹೇಳಿದ್ದೀನಿ, ನಮ್ಮ ಮಲ್ಲಿಕಾರ್ಜುನ, ನಮ್ಮ ಯೋಗೇಶ್ ಅವರು 36 ಟ್ರ್ಯಾಕ್ಸು ಇಡೀ ದೇಶದಲ್ಲಿ ಎಲ್ಲೂ ಇಲ್ಲ, 45 ಟ್ರ್ಯಾಕ್ಸು. ಅದನ್ನು ವಿಧಾನಸೌಧದಲ್ಲಿ ಎಲ್ಲ ಸ್ವಲ್ಪ 1 ತಿಂಗಳು 2 ತಿಂಗಳಲ್ಲಿ ಸಣ್ಣ ಪುಟ್ಟ ಕೆಲಸಗಳೇನಿದೆಯೋ ಅದನ್ನೆಲ್ಲ ಮುಗಿಸ್ಕೊಂಡು ಒಂದೇ ಬಾರಿಗೆ ಮುಖ್ಯಮಂತ್ರಿಗಳ ಕೈಯಲ್ಲಿ ವಿಧಾನಸೌಧದಲ್ಲಿ ಉದ್ಘಾಟನೆ ಮಾಡಬೇಕು ಅಂತ ಮಾತಾಡ್ಕೊಂಡಿದ್ದೀವಿ. ಈ ಟ್ರ್ಯಾಕ್ಸ್ ಬಂದರೆ ಏನಾಗುತ್ತೆ, ಅದರಲ್ಲಿ ಮ್ಯಾನ್ಯಲ್ ಏನೂ ಇರೋದಿಲ್ಲ ಪಾಸ್ ಮಾಡೋಕ್ಕೆ. ಯಾರು ಡ್ರೈವಿಂಗ್ ಚೆನ್ನಾಗಿ ಮಾಡ್ತಾರೋ ಅವ್ರು ಮಾತ್ರ ಪಾಸ್ ಆಗುತ್ತೆ, ಯಾರು ಡ್ರೈವಿಂಗ್ ಮಾಡಲಿಲ್ಲ ಫೇಲ್ ಮಾಡುತ್ತೆ. ಅದು ಮಿಷಿನ್ ಮಾಡೋದು ಎಲ್ಲ ಸೆನ್ಸಾರ್ ಹಾಕ್ಬಿಟ್ಟಿರ್ತಾರೆ. ಸೆನ್ಸಾರ್ ಹಾಕಿರೋದ್ರಿಂದ
ಯಾರು ಚೆನ್ನಾಗಿ ಓಡಿಸ್ತಾರೋ ಅವ್ರು ಮಾತ್ರ ಡ್ರೈವಿಂಗ್ ಸಿಗುತ್ತೆ. ಇಲ್ಲ ಅಂದರೆ ಡ್ರೈವಿಂಗ್ ಸಿಗಲ್ಲ. ಮತ್ತೆ ಒಂದು ಸ್ವಲ್ಪ ದಿನ ಮತ್ತೆ ಟ್ರೈನಿಂಗ್ ತೊಗೊಂಡು ಮತ್ತೆ ಹೋಗಬೇಕಾಗುತ್ತೆ. ಮೊದಲ ಥರ ಬರ್ದೇನೆ ಡ್ರೈವಿಂಗ್ ಲೈಸೆನ್ಸ್ ಕೊಡೋದು ಅದೆಲ್ಲ ಕೂಡ ನಿಂತು ಹೋಗುತ್ತೆ. ಅದೆಲ್ಲ ಆದರೆ ಏನಾಗುತ್ತೆ, ಚೆನ್ನಾಗಿ ವಾಹನ ಓಡಿಸಿದ್ರೆ ಆಕ್ಸಿಡೆಂಟ್ ಪ್ರಮಾಣ ಕಡಿಮೆ ಆಗುತ್ತೆ. ಚೆನ್ನಾಗಿ ವಾಹನ ಓಡಿಸೋವಂಥವ್ರು ವಾಹನ ಓಡಿಸಿದ್ರೆ ಸಹಜವಾಗಿ ಇದು ಆಕ್ಸಿಡೆಂಟ್ಸು ಕಡಿಮೆ ಆಗುತ್ತೆ. ಆಕ್ಸಿಡೆಂಟ್ಸ್ ಕಡಿಮೆ ಆದರೆ ಸಾವಿನ ಪ್ರಮಾಣ ಕೂಡ ಕಡಿಮೆ ಆಗುತ್ತೆ. ನಮ್ಮ ದೇಶದಲ್ಲಿ ಎಷ್ಟು ಇದನ್ನು ಮುಂದುವರಿಸೋದಕ್ಕೆ ಅವಕಾಶ ಕೊಡಬೇಕು ಇಲ್ವೋ ಅಂತ ಅಂದರೆ ನೀವೇನು ಮಾಡೋದಕ್ಕೆ ಆಟೋಮೇಟಿಕ್ ಟೆಸ್ಟಿಂಗ್ ಸ್ಟೇಷನ್ಸು ಕೂಡ 2 ವರ್ಷದಲ್ಲಿ ಬಂದುಬಿಡುತ್ತೆ. ಈಗಾಗಲೇ ಟೆಂಡರ್ ಕರೆದಿದ್ದೀವಿ. ಅಲ್ಲಿರ್ತಕ್ಕಂಥದ್ದನ್ನು ಅವ್ರಿಗೆ ಬೇರೆ ಕಡೆ ಕೊಟ್ಟು ಅಲ್ಲಿ ಸುಮಾರು 4 ಎಕರೆ ಜಾಗನ ಪಟ್ಟಣದ ಪಕ್ಕದಲ್ಲೇ ಹತ್ತಿರದಲ್ಲೇ, ಭಾಳ ದೂರ ಏನಿಲ್ಲ, ಅಲ್ಲಿ APMC ವತಿಯಿಂದ ಈಗಾಗಲೇ ಸ್ಥಳ ಆಗಿರ್ಬೋದು ಅನಿಸುತ್ತೆ. ಅದನ್ನು ತಗೊಂಡ್ಮೇಲೆ ನಾವು ಒಳ್ಳೆ ಹೈಟೆಕ್ ಬಸ್ ಸ್ಟ್ಯಾಂಡು ಕಟ್ಸ್ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಪ್ರಕಾಶ್ ಅವರಿಗೆ ಮತ್ತು ನಿಮಗೆ ಎಲ್ರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಿ, ಉಳಿದಾಗೆ ಬಸ್ಸಸ್ಸು ಇನ್ನೂ ವಾಯುವ್ಯ ಕರ್ನಾಟಕಕ್ಕೆ ಈ ವರ್ಷ 700 ಬಸ್ ಬರುತ್ತೆ. ಎಲ್ಲೆಲ್ಲಿ ಬಸ್ಗಳಿಲ್ವೋ ಅದಕ್ಕೂ ಕೂಡ ಕೊಡ್ತೀನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇದೇ ನಾನಾ ಕಾರಣಗಳಿಂದ ಬಸ್ಸುಗಳು ತೊಗೊಂಡಿರಲಿಲ್ಲ, ಮತ್ತು ಬಸ್ಸುಗಳು ಶಾರ್ಟೇಜ್ ಆಗಿತ್ತು. ನಾವು ಒಂದು 5,800 ಇದುವರೆಗೂ ತೊಗೊಂಡಿದ್ದೀವಿ. ಮತ್ತೆ 2,000 4 ಕಾರ್ಪೊರೇಷನ್ ಸೇರಿ ತೊಗೊಳ್ತಾ ಇದ್ದೀವಿ. ರಿಕ್ರೂಟ್ಮೆಂಟು ನಿಂತೋಗಿತ್ತು. ನಾನು ಹಿಂದೆ ಇದೇ ಇಲಾಖೆ ಮಂತ್ರಿ ಆಗಿದ್ದಾಗ 16ರಲ್ಲಿ ರಿಕ್ರೂಟ್ಮೆಂಟ್ ಆಗಿದ್ದು. ಅದಾದಮೇಲೆ ಮಾಡಿರಲಿಲ್ಲ. ಮತ್ತು ಈಗ 10,000 ಜನ ತೊಗೊಂಡಿದ್ದೀವಿ ರಿಕ್ರೂಟ್ಮೆಂಟು. ಈಗ ಬಸ್ಸಸ್ನ ಓಡಿಸೋದಕ್ಕೆ ಸುಸ್ಥಿತಿಯಲ್ಲಿ ಇಟ್ಕೊಳ್ಳೋದಕ್ಕೆ ನಮ್ಮಲ್ಲಿ ಸಿಬ್ಬಂದಿ ಸಾಕಷ್ಟು ಇದೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಎಲೆಕ್ಟ್ರಿಕ್ ಬಸ್ಸು ಕೇಳ್ತಾ ಇದ್ದಾರೆ, ನೋಡೋಣ. ಅದೇನಾಗಿದೆ, ಆಯ್ದ ನಗರಗಳು ಮಾತ್ರ ಕೇಂದ್ರ ಸರ್ಕಾರ ಕೊಟ್ಟಿದೆ. ನಮ್ಮ ಸರ್ಕಾರದ ನಾವೇ ಬಸ್ ತೊಗೊಂಡಾಗ ನಿಮಗೆ ಕೊಡೋದು ಅಲ್ವಾ? ಏನು ಹಾವೇರಿ ಅಲ್ವಾ? ಹಾವೇರಿ ಇಂಪಾರ್ಟೆಂಟ್ ಮೈನ್ ರೋಡ್ಸಲ್ಲಿ ನೀವು ಬೇಕು ನೋಡೋದನ್ನು ಜ್ಞಾಪಕ ಇಟ್ಕೊಂಡಿರ್ತೀನಿ ನೀವು ಹೇಳಿದ್ದು. ಅದು ಬಿಟ್ಟು ಡೀಸೆಲ್ ಬಸ್ ನಿಮ್ಗೆ ಕೊಡ್ತೀವಿ. ಇಷ್ಟು ಹೇಳಿ ಎಲ್ಲರಿಗೂ ಧನ್ಯವಾದ ಹೇಳಿ ನಾನು ಮಾತು ಮುಗಿಸ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ಘನ ಸರ್ಕಾರದ ಮಂತ್ರಿಗಳಾದಂಥ ಹಿರಿಯರು ಮಾರ್ಗದರ್ಶಿಗಳಾದಂಥ ರಾಮಲಿಂಗಾರೆಡ್ಡಿಯನ್ನು ಒಳಗೊಂಡು ಎಲ್ಲ ಅಧಿಕಾರಿ ವೃಂದದವರೇ, ಹಿರಿಯರಾದ ಮಂಜನಗೌಡರೇ, ನಗರ ಪ್ರಾಧಿಕಾರದ ಅಧ್ಯಕ್ಷರೇ, ಎಲ್ಲ ಸಮಾಜದ ನಾಯಕರುಗಳೇ ಹಾಗೂ ರಾಣೆಬೆನ್ನೂರು ಸುತ್ತಮುತ್ತಲಿಂದ ಬಂದಂಥ ಎಲ್ಲ ರೈತ ಮಿತ್ರರೇ, ಯುವ ಮಿತ್ರರೇ, ಹಿಡಿದು ಮಾಜಿ ಸ್ಪೀಕರ್ ಅವರ ಬಹುದೊಡ್ಡ ಕನಸು ರಾಣೆಬೆನ್ನೂರು ನಗರದಲ್ಲಿ ಸುಸಜ್ಜಿತವಾದ ಒಂದು RTO ಆಫೀಸ್ ಬೇಕು, ಅಸಿಸ್ಟೆಂಟ್ ಕಮಿಷನರ್ ಆಫೀಸ್ ಬೇಕು ಅನ್ನೋದನ್ನ ಅವರು ಬಹಳ ದಿವಸದಿಂದ ಹೇಳ್ಕೊಂಡೇ ಬಂದಂಥವ್ರು. ಅವರು ಸ್ಪೀಕರ್ ಇದ್ದಾಗ ಇದನ್ನ ಒಂದು ಬಾಡಿಗೆ ಬಿಲ್ಡಿಂಗ್ ಅಲ್ಲಿ ನಾವು ಇದನ್ನ ಸ್ಟಾರ್ಟ್ ಮಾಡೋದು. ಈ ಒಂದು ಸುಸಜ್ಜಿತವಾದ ಹೊಸ ನವ ಕಟ್ಟಡವನ್ನು ನನ್ನ ಪುಣ್ಯ ರಾಮಲಿಂಗಾರೆಡ್ಡಿ ಸಾಹೇಬರು ಮತ್ತು ಕುಳವಾಡ ಸಾಹೇಬರ ಆಶೆ ಏನಿತ್ತು ಅದು ಈಡೇರಿಸಲಿಕ್ಕೆ ನಾನು ಶಾಸಕನಾಗಿದ್ದು ಆಗ್ತಾ ಇರೋದು ನನ್ನ ಪುಣ್ಯ ಅಂತ ಬಹಳ ಹೆಮ್ಮೆಯಿಂದ ನಾನು ಹೇಳಬೇಕು. ರಾಣೆಬೆನ್ನೂರು ನಗರ ಉತ್ತರ ಕರ್ನಾಟಕದ ಹೆಬ್ಬಾಗಿಲು. ಇದು ಅತಿ ವೇಗವಾಗಿ ಬೆಳೀತಕ್ಕಂಥ ನಗರ. ಇದು ಹೆಚ್ಚು ಕಮ್ಮಿ ಉತ್ತರ ಕರ್ನಾಟಕದಲ್ಲಿ ಬೆಳಗಾವಿ, ಹುಬ್ಬಳ್ಳಿ ಬಿಟ್ಟರೆ ರಾಣೆಬೆನ್ನೂರಷ್ಟು ವೈವಾರಿಕ ಚಟುವಟಿಕೆಗಳು ಇನ್ಯಾವ ಊರಲ್ಲೂ ನಡೀಲಿಕ್ಕಿಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳಬಯಸ್ತೇನೆ. ಸಾಕಷ್ಟು ಮಲ್ಟಿನ್ಯಾಷನಲ್ ಕಂಪ್ನಿಗಳು, ಬಿರ್ಲಾ ಗ್ರಾಸಿಮ್ ಇರ್ಬೋದು, ಸಿಂಜೆಂಟಾ ಇರ್ಬೋದು, ಗೋಲ್ಡನ್ ಹ್ಯಾಚರೀಸ್ ಇರ್ಬೋದು, ವೆಂಕೋಬಾ ಇರ್ಬೋದು, ಅನೇಕ ಕಾರ್ಖಾನೆಗಳು ಕೂಡ ನಮ್ಮ ರಾಣೆಬೆನ್ನೂರು ನಗರದಲ್ಲಿ ಇದ್ದಾವೆ. ಅದರ ಜೊತೆಗೆ ಅನೇಕ ಕಾರ್ಖಾನೆಗಳು, ಇದನ್ನ 4-5 ಕಾರ್ಖಾನೆಗಳ ಜೊತೆಗೆ ನಾನು ಆಗಲೇ ಮಾತುಕತೆ ನಡೆಸಿದ್ದೀನಿ. ಅದರಲ್ಲಿ 3 ರಾಣೆಬೆನ್ನೂರು ನಗರದಲ್ಲಿ 3 ಹೊಸ ಕಾರ್ಖಾನೆ ಬಂದು ಇಲ್ಲಿ ಸ್ಥಳೀಯವಾಗಿ ಉದ್ಯೋಗ ಸೃಷ್ಟಿ ಮಾಡಬೇಕು ಅನ್ನೋ ಉದ್ದೇಶದಿಂದ ಇಲ್ಲಿ ಅನೇಕ ಕಾರ್ಖಾನೆಗಳನ್ನು ತರ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾನು ಮಾಡ್ತಾ ಇದ್ದೀನಿ. ಹೀಗಾಗಿ ಈ ತರ ಬೆಳೀತಿರುವ ನಗರ ಒಂದು ಇಂಡಸ್ಟ್ರಿಯಲ್ ಹಬ್ ಆಗಿ ಹೊರಟಿರೋದ್ರಿಂದ ಇಲ್ಲಿ ಕೂಡ ಏನು ರಾಣೆಬೆನ್ನೂರು ನಗರದಲ್ಲಿ ಸಾರಿಗೆ ವ್ಯವಸ್ಥೆ ಬಹಳಷ್ಟು ಮುಖ್ಯ. ಯಾಕಂದ್ರೆ
ಒಂದು ಕಟ್ಟಡ ಅಂತಂದ್ರೆ ಒಂದು ಸರ್ಕಾರಿ ಕಟ್ಟಡ ಅಂತಂದ್ರೆ ಅದು ಬರೀ ಸಿಮೆಂಟು ಕಲ್ಲು ಇಟ್ಟಿಗೆಯಿಂದ ಕಟ್ಟಿದಂತಲ್ಲ. ಜನಸಾಮಾನ್ಯರ ಆಶೋತ್ತರಗಳಿಗೆ ಪ್ರಾಮಾಣಿಕವಾದ ಟ್ರಾನ್ಸ್ಪರೆಂಟ್ ಆದ ಒಂದು ಆಡಳಿತವನ್ನು ಕೊಡಲಿಕ್ಕೆ ಇದು ನಾಂದಿ ಆಗಲಿ ಅಂತಕ್ಕಂಥ ಮಾತನ್ನು ಹೇಳ್ತಾರೆ. ಇನ್ನು ರಾಮರೆಡ್ಡಿ ಸಾಹೇಬರು ರಾಣೆಬೆನ್ನೂರಿಗೆ ಬಂದಿದ್ದಾರೆ. ಅವ್ರು ನಾವೇನು ಮನವಿ ಕೊಡದೆ ಕಳಿಸಿದ್ರೆ ತಪ್ಪಾಗುತ್ತೆ. ಇಷ್ಟು ಬೆಳೀತಾರ ನಗರದಲ್ಲಿ 50 ವರ್ಷಗಳಿಂದ ಅದೇ ಬಸ್ ಸ್ಟ್ಯಾಂಡ್, ಚಿಕ್ಕ ಬಸ್ ಸ್ಟ್ಯಾಂಡ್, ಜನದಟ್ಟಣೆ, ಟ್ರಾಫಿಕ್ ಜಾಮ್ಗಳನ್ನ ಒಳಗೊಂಡಂತ ಈ ನಗರಕ್ಕೆ ಇಷ್ಟು ದೊಡ್ಡ ಬೆಳೆದ್ರೂ ಕೂಡ 50 ವರ್ಷದಿಂದ ಒಂದು ಚಿಕ್ಕ ಬಸ್ ಸ್ಟ್ಯಾಂಡ್ ನಮ್ಮೂರಲ್ಲಿರೋದ್ರಿಂದ ತಮ್ಮ ಆಶೀರ್ವಾದದಿಂದ, ಸರ್ಕಾರದ ಇಚ್ಛಾಶಕ್ತಿಯಿಂದ ರಾಣೆಬೆನ್ನೂರು ನಗರದಲ್ಲಿ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಅನ್ನ ನಿರ್ಮಿಸಲಿಕ್ಕೆ ರಾಮಲಿಂಗಾರೆಡ್ಡಿ ಸಾಹೇಬರು ನಾಂದಿ ಹಾಡಬೇಕು ಅಂತಕ್ಕಂಥ ಬಹಳ ವಿನಮ್ರತವಾಗಿ ಅವ್ರನ್ನ ಬೇಡ್ಕೊಂಡು, ಇಷ್ಟೊಂದು ಫ್ಯಾಕ್ಟರಿಗಳು ಇಲ್ಲಿ ಬರ್ತಾ ಇದಾವೆ ಅಂತಂದ್ರೆ ಬಸ್ ಸ್ಟ್ಯಾಂಡ್, ಹೈಟೆಕ್ ಬಸ್ ಸ್ಟ್ಯಾಂಡ್ ಇದ್ರೆ ಮಾತ್ರ ಅಲ್ಲಿ ಕೆಲಸ ಮಾಡ್ತಕ್ಕಂಥ ಕಾರ್ಮಿಕರಿಗೆ, ಅಧಿಕಾರಿಗಳಿಗೆ ಅನುಕೂಲ ಆಗ್ಲಿಕ್ಕೆ ತಾವು ಅನುವು ಮಾಡಿಕೊಡಬೇಕು ಅಂತಕ್ಕಂಥ ಮನವಿಯನ್ನ ಮಾಡಿಕೊಂಡು ನಾನು ಹೆಚ್ಚು ಮಾತಾಡಕ್ಕೆ ಹೋಗೋದಿಲ್ಲ. ಇಲ್ಲಿ ಅನೇಕ ಜನ ರಾಮಲಿಂಗಾರೆಡ್ಡಿ ಸಾಹೇಬರ ಮಾತುಗಳನ್ನು ಕೇಳಕ್ ಬಂದಿದ್ವಿ. ನನಗೆ ಯಾಕೆ ಮಾತಾಡಿದೆ ಅಂದ್ರೆ, ನಮ್ಮ ರಾಣೆಬೆನ್ನೂರಿಗೆ ಒಂದು ಹೈಟೆಕ್ ಬಸ್ ಸ್ಟ್ಯಾಂಡ್ ಮಾಡಿಕೊಡಿ ಸರ್ ಅಂತ ಕೇಳೋದಕ್ಕಷ್ಟೇ ನಾನು ಬಂದಿದ್ದೀನಿ. ದಯಮಾಡಿ ಎಲ್ಲರ ಆಸೆಯನ್ನ, ರಾಣೆಬೆನ್ನೂರು ತಾಲೂಕಿನ ಪ್ರತಿಯೊಬ್ಬ ಪ್ರಜೆಯ ಆಸೆಯನ್ನ ನೀವು ಈಡೇರಿಸ್ತೀರ ಅನ್ನೋ ನಂಬಿಕೆ ನನಗಿದೆ ಅಂತಕ್ಕಂಥ ಮಾತನ್ನು ಹೇಳಿ ನನ್ನ ಮಾತು ವಿರಾಮ ಕೊಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮುಜರಾಯಿ ಪರಿಷತ್ ವತಿಯಿಂದ ಶ್ರೀಯುತ ಡಾಕ್ಟರ್ ರಾಮಲಿಂಗಾರೆಡ್ಡಿ ಸರ್ ಅವರಿಗೆ ಗೌರವ ಸಮರ್ಪಣೆಯನ್ನು ಮಾಡ್ತಿದ್ದಾರೆ. ಜೋರಾದ ಚಪ್ಪಾಳೆಗಳೊಂದಿಗೆ ಶ್ರೀಯುತರ ಘನ ಉಪಸ್ಥಿತಿಗೆ ಮತ್ತು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಕಾರಣಕ್ಕಾಗಿ ಮುಜರಾಯಿ ಇಲಾಖೆ ವತಿಯಿಂದ ಮತ್ತು ಅಲ್ಲಿನ ಎಲ್ಲ ಅಧಿಕಾರಿ ಮತ್ತು ಸಿಬ್ಬಂದಿ ವರ್ಗಗಳಿಂದ ಶ್ರೀಯುತರನ್ನ ಗೌರವಿಸಲಾಗ್ತಿದೆ, ಅಭಿನಂದಿಸಲಾಗ್ತಿದೆ, ಪುರಸ್ಕರಿಸಲಾಗ್ತಿದೆ ಮತ್ತು ಅನ್ನದಾತರ ಸಾಂಕ್ಷನದೊಂದಿಗೆ ಸಾರಿಗೆ